ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ 7ನೇ ವೇತನ ಆಯೋಗ ಜಾರಿ ಆದಮೇಲೆ ಸರ್ಕಾರಿ ನೌಕರರ ವೇತನದಲ್ಲಿ ಮತ್ತು ಸರ್ಕಾರಿ ನೌಕರರ ಪಿಂಚಣಿಯಲ್ಲಿ ಎಷ್ಟು ಹೆಚ್ಚಳ ಆಗ್ತಿದೆ ಮತ್ತು ಇದು ಯಾವಾಗಿಂದ ಅನ್ವಯ ಆಗುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಿದ್ದೀನಿ. ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು 7ನೇ ವೇತನ ಆಯೋಗ ಜಾರಿ ಮಾಡಿದ್ದೇವೆ ಎಂದು ಘೋಷಿಸಿದ್ದಾರೆ. ಸೊ ಅಧಿಕೃತವಾಗಿ ಆಗಸ್ಟ್ 1ಕ್ಕೆ ಜಾರಿ ಆಗುತ್ತೆ ಅಂತ ತಿಳಿಸಿದ್ದಾರೆ. ಆದರೆ ಯಾವಾಗಿಂದ ಇದು ಅನ್ವಯ ಆಗುತ್ತೆ ಮತ್ತು ಹಲವಾರು ಜನ ನನ್ನ ಕಮೆಂಟ್ ಮಾಡಿ ಕೇಳ್ತಿದ್ರಿ, ನೀವು 7ನೇ ವೇತನ ಆಯೋಗ ಜಾರಿ ಆದಮೇಲೆ ಎಷ್ಟು ಜಾಸ್ತಿ ಆಗುತ್ತೆ ಸಂಬಳದಲ್ಲಿ, ಪಿಂಚಣಿ ಎಷ್ಟು ಜಾಸ್ತಿ ಆಗುತ್ತೆ ಅಂತ. ಸೊ ಅದಕ್ಕೋಸ್ಕರ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ನಾನೆಲ್ಲ ಕ್ಯಾಲ್ಕುಲೇಷನ್ಸನ್ನು ಡಿಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಹಾಗಾಗಿ ಈ ವಿಡಿಯೋನ ಕೊನೆವರೆಗೂ ನೋಡಿ ಮತ್ತು ನಿಮ್ಮ ಕೊಲೀಗ್ಸ್ ಯಾರ್ಯಾರಿದ್ರೂ ಅವ್ರಿಗೂ ಶೇರ್ ಮಾಡಿ. ಹಾಗೂ ನನ್ನ ಚಾನಲ್ಗೆ ಏನಾದರೂ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೆ ಯಾವುದೇ ರೀತಿಯ ಚಾರ್ಜಸ್ ಇರೋದಿಲ್ಲ. ಜಸ್ಟ್ ಆ ಸಬ್ಸ್ಕ್ರೈಬ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಏನಂದರೆ ನಾನು ಏನಾದರೂ ಹೊಸ ವೀಡಿಯೋಸ್ ಅಪ್ಲೋಡ್ ಮಾಡಿದರೆ ನೋಟಿಫಿಕೇಷನ್ ಬರುತ್ತೆ. ಹಾಗೂ ಎಲ್ಲ ವಿಷಯಗಳನ್ನು ಇಮಿಡಿಯೇಟಾಗಿ ತಿಳ್ಕೊಳ್ಬೋದು. ನಾನು ಏನೇನು ಜಾರಿಯಾಗದೆ ಹೇಗೆ ಕ್ಯಾಲ್ಕುಲೇಷನ್ ಮಾಡ್ತಾರೆ ಅನ್ನೋದನ್ನು ಟೈಪ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ದಟ್ ನಿಮಗೇನಾದರೂ ಅರ್ಥ ಆಗಿಲ್ಲ ಅಂದರೆ ಸ್ಕ್ರೀನ್ಶಾಟ್ ತಗೊಂಡು ಕೂಡ ನೋಡ್ಕೊಳ್ಬೋದಾಗಿದೆ. ಮೊದಲನೇದಾಗಿ 7ನೇ ರಾಜ್ಯ ವೇತನ ಆಯೋಗದ ಶಿಫಾರಸಿನಂತೆ ಸರ್ಕಾರಿ ನೌಕರರ ವೇತನ ಸಂಬಂಧಿತ ಭತ್ಯೆ ಮತ್ತು ಪಿಂಚಣಿಯನ್ನು 2022 ಜೂನ್ 1ರಿಂದ ಅನ್ವಯವಾಗುವಂತೆ 2024 ಆಗಸ್ಟ್ 1ರಿಂದ ಅನುಷ್ಠಾನಗೊಳಿಸಲು ಸೋಮವಾರ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ತೀರ್ಮಾನಿಸಲಾಗಿದೆ. ಅಂದರೆ ಹಲವಾರು ಜನರು ಡೌಟ್ ಏನಿತ್ತು, ಆಗಸ್ಟ್ 1ರಿಂದ ಅವರು ಅನ್ವಯಗೊಳಿಸಿದರೆ ಇಷ್ಟು ದಿವಸ ನಮಗೆ ಬಾಕಿ ಇರೋದು ಏನು ಮಾಡೋದು ಅಂತ. ಸೊ ಯಾರೂ ಅದಕ್ಕೆ ಹೆದರಬೇಕಾಗಿಲ್ಲ. 2022 ಜೂನ್ 1ರಿಂದನೇ ಇದು ಅನ್ವಯ ಆಗುತ್ತೆ. ಹಾಗಾಗಿ ಆವಾಗಿಂದ ನಿಮ್ಗೆ ಏನಿರುತ್ತೋ ತುಟ್ಟಿ ಬತ್ತಿ ಎಲ್ಲ ಸಿಗಬೇಕಿತ್ತು ಅದು ಸಿಗುತ್ತೆ. ಆದರೆ ಏನಂದರೆ ಅದು ಅರಿಯರ್ಸ್ ಥರ ಆಗುತ್ತೆ. ಸೊ ಅದನ್ನು ಇಮಿಡಿಯೇಟಾಗಿ ಇವಾಗಲೇ ಕೊಡೋದಿಲ್ಲ, ಬ್ಯಾಚ್ ವೈಸಲ್ಲಿ ನಮಗೆ ಕೊಡ್ತಾರೆ. ಇವಾಗ ಆಗಸ್ಟ್ 1ರಿಂದ ಸಂಬಳ ಬರೋದ್ರಲ್ಲಿ ನಮಗೆ ಸಂಬಳ ಆಗಿರ್ಬೋದು ಅಥವಾ ಪಿಂಚಣಿ ಆಗಿರ್ಬೋದು ಜಾಸ್ತಿ ಆಗಿ ಬರುತ್ತೆ. ಆದರೆ ಏನು 2022 ಜೂನ್ 1ರಿಂದನೇ ಇದು ಜಾಸ್ತಿ ಆಗಬೇಕಿತ್ತು, ಜಾಸ್ತಿಯಾಗಿ ನಮಗೆ ಎಷ್ಟು ಸಂಬಳ ಸಿಗಬೇಕಿತ್ತು ಅದನ್ನು ಅರಿಯರ್ಸ್ ರೂಪದಲ್ಲಿ ನಿಧಾನವಾಗಿ ಬ್ಯಾಚ್ ವೈಸಲ್ಲಿ ನಮಗೆ ಟ್ರಾನ್ಸ್ಫರ್ ಮಾಡ್ತಾರೆ. ನೆಕ್ಸ್ಟು 7ನೇ ವೇತನ ಆಯೋಗವು ಕಳೆದ ಮಾರ್ಚ್ 24ರಂದು ವರದಿ ಸಲ್ಲಿಸಿತ್ತು. ಅದರಂತೆ 2022 ಜುಲೈ 1ಕ್ಕೆ ನೌಕರರ ಮೂಲ ವೇತನಕ್ಕೆ 31% ತುಟ್ಟಿ ಭತ್ಯೆ ಮತ್ತು 27.5% ಫಿಟ್ಮೆಂಟ್ ಸೇರಿಸಿ ವೇತನ ಮತ್ತು ಪಿಂಚಣಿಯನ್ನು ಪರಿಷ್ಕರಿಸಲಾಗುವುದು. ಸೊ ನಾನು ಹೇಳಿದಾಗೆ 2022 ಜುಲೈ 1ರಿಂದ ನಿಮ್ಮ ಬೇಸಿಕ್ ಪೇಗೆ 31% DA ಹೈಕ್ ಮತ್ತು 27.5% ಫಿಟ್ಮೆಂಟ್ ಇದೆರಡನ್ನೂ ಸೇರಿಸಿ ನಿಮಗೆ ಹೊಸ ವೇತನ ಮತ್ತು ಪಿಂಚಣಿಯನ್ನು ಕೊಡಲಾಗುತ್ತೆ. ಸೊ ನನ್ನ ಚಾನಲ್ನಲ್ಲಿ ನೀವು ನೋಡಿರ್ಬೋದು, ನಾನು ಗೌರ್ಮೆಂಟ್ ಎಂಪ್ಲಾಯೀಸ್ ಪ್ಲೇ ಲಿಸ್ಟ್ ಅಂತ ಮಾಡಿದ್ದೀನಿ. ಅದರಲ್ಲಿ ಈ ಕ್ಯಾಲ್ಕುಲೇಷನನ್ನು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದೆ ನಾನು. ಇಷ್ಟೇ ಜಾಸ್ತಿ ಆಗುತ್ತೆ, ಫಿಟ್ಮೆಂಟ್ 27.5% ಆಗುತ್ತೆ ಮತ್ತು 31% DA ಹೈಕ್ ಆಗುತ್ತೆ. ಅದಾದಾಗ ಎಷ್ಟು ಕ್ಯಾಲ್ಕುಲೇಷನ್ನು ನಿಮ್ಮ ಬೇಸಿಕ್ ಪೇಯನ್ನು ಯೂಸ್ ಮಾಡ್ಕೊಂಡು ಎಷ್ಟು ಹೊಸ ಬೇಸಿಕ್ ಪೇ ಎಷ್ಟಾಗುತ್ತೆ, ಹೊಸ ಸ್ಯಾಲ್ರಿ ಎಷ್ಟಾಗುತ್ತೆ ಅಂತ ನಾನು ಕ್ಯಾಲ್ಕುಲೇಟ್ ಮಾಡಿ ಹೇಳಿದ್ದೆ. ಹಲವಾರು ಜನ ನನ್ನ ಚಾನಲಲ್ಲಿ ಕಮೆಂಟ್ ಮಾಡಿ ಕೂಡ ಕೇಳಿದರು, ನೋಡಿ ಇದು ನಮ್ಮ ಬೇಸಿಕ್ ಪೇ, ಇವಾಗ ಹೊಸ ಸ್ಯಾಲ್ರಿ ಎಷ್ಟಾಗುತ್ತೆ ಅಂತ. ನಾನು ಅವರೆಲ್ಲರಿಗೂ ಕ್ಯಾಲ್ಕುಲೇಟ್ ಮಾಡಿ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೆ. ಇನ್ನೂ ಯಾರಿಗಾದ್ರೂ ಡೌಟ್ ಇದ್ದರೆ ಕಮೆಂಟ್ ಮೂಲಕ ತಿಳಿಸ್ಬೋದು. ನಾನು ನನ್ನ ಮುಂದಿನ ವೀಡಿಯೋಸ್ಗಳಲ್ಲಿ ಅವ್ರಿಗೂ ಕೂಡ ಕ್ಯಾಲ್ಕುಲೇಟ್ ಮಾಡಿ ತಿಳಿಸ್ಕೊಡ್ತೀನಿ. ಇದರಿಂದ ನೌಕರರ ಮೂಲ ವೇತನ ಮತ್ತು ಪಿಂಚಣಿಯಲ್ಲಿ 58.5% ಹೆಚ್ಚಳ ಆಗುತ್ತೆ. ಅಂದರೆ 31% ಪ್ಲಸ್ 27.5% ಸೇರಿ ಟೋಟಲಾಗಿ 58.50% ಜಾಸ್ತಿ ಆಗುತ್ತೆ. ಮನೆ ಬಾಡಿಗೆ ಭತ್ಯೆಯಲ್ಲಿ 32% ಹೆಚ್ಚಳ ಆಗುತ್ತೆ. ಸೊ ಇದನ್ನು ಕೂಡ ನಾನು ಹೇಳಿದ್ದೆ, ಮನೆ ಬಾಡಿಗೆ ಭತ್ಯೆಯಲ್ಲಿ ಎಷ್ಟು ಜಾಸ್ತಿ ಆಗುತ್ತೆ ಅಂತ. ಸೊ ಮನೆ ಬಾಡಿಗೆ ಭತ್ಯೆಯಲ್ಲಿ 32% ಅಷ್ಟು ಜಾಸ್ತಿ ಆಗುತ್ತೆ. ನೌಕರರ ಕನಿಷ್ಠ ಮೂಲ ವೇತನ ಅಂದರೆ ಬೇಸಿಕ್ ಪೇ
ಏನಿರುತ್ತೆ ಮಿನಿಮಮ್ 17,000 ಇದ್ದಿದ್ದು 27,000 ಹಾಗೂ ಗರಿಷ್ಠ ವೇತನ 1,50,600 2,41,200 ಆಗುತ್ತೆ. ಅಂದರೆ ಬೇಸಿಕ್ ಮಿನಿಮಮ್ ನೀವು ಯಾವುದೇ ಲೆವೆಲಲ್ಲಿದ್ದರೂ ನೀವು ಒಂದು ಗೌರ್ಮೆಂಟ್ ಎಂಪ್ಲಾಯಿ ಆಗಿದ್ದರೆ ನಿಮಗೆ ಮಿನಿಮಮ್ 27,000 ಸ್ಯಾಲ್ರಿ ಇದೆ ಹಾಗೂ ಮ್ಯಾಕ್ಸಿಮಮ್ ಅಪ್ ಟು 2,41,200 ರುಪೀಸ್ವರೆಗೂ ನಿಮಗೆ ಸ್ಯಾಲ್ರಿ ಇರುತ್ತೆ. ಹಾಗೆ ಪಿಂಚಣಿ ಹಲವಾರು ಜನ ಪೆನ್ಷನ್ ಬಗ್ಗೆನೂ ತಿಳಿಸಿ ಅಂತ ಹೇಳಿದರು. ಸೊ ಅದನ್ನು ಕೂಡ ನಾನು ಇದೇ ವಿಡಿಯೋದಲ್ಲಿ ಆ್ಯಡ್ ಮಾಡಿದ್ದೀನಿ. ಸಪ್ರೇಟಾಗಿ ಪೆನ್ಷನ್ ಬಗ್ಗೆ ಇನ್ನೊಂದು ವಿಡಿಯೋ ಬೇಕಿದ್ರೆ ಕಮೆಂಟಲ್ಲಿ ತಿಳಿಸಿ, ಅವಾಗ ಇನ್ನೊಂದರಲ್ಲಿ ಹೇಳ್ತೀನಿ. ಇದರಲ್ಲೂ ಆ್ಯಡ್ ಮಾಡಿದ್ದೀನಿ ನಾನು ಇನ್ಫಾರ್ಮೇಷನು. ನೌಕರರ ಕನಿಷ್ಠ ಪಿಂಚಣಿ 8,500ರಿಂದ 13,500 ಆಗಿರುತ್ತೆ. ಅಂದರೆ ನೀವು ಯಾವಾಗ ರಿಟೈರ್ಡ್ ಆಗಿದ್ರು ನಿಮ್ಮ ಕನಿಷ್ಠ ನಿಮ್ಗೆ ಏನು ಬರುತ್ತೋ ಮಿನಿಮಮ್ ಪೆನ್ಷನ್ನು 13,500 ಬರಲೇಬೇಕು. ಒಂದು ವೇಳೆ ಇಷ್ಟು ಬಂದಿಲ್ಲ ಅಂದರೆ ನಿಮ್ಗೆ ಆಗಸ್ಟಿಂದ ದಯವಿಟ್ಟು ನೀವು ನಿಮ್ಮ ಡಿಪಾರ್ಟ್ಮೆಂಟ್ಗಳಿಗೆ ಹೋಗಿ ವಿಚಾರಿಸ್ಕೊಳ್ಬೋದು. ಯಾಕಂದರೆ ಮಿನಿಮಮ್ ನಿಮಗೆ 13,500 ಬರಲೇಬೇಕು. ಹಾಗೂ ಗರಿಷ್ಠ ಪಿಂಚಣಿ 75,300ರಿಂದ 1,20,600 ರುಪೀಸ್ಗೆ ಜಾಸ್ತಿ ಮಾಡಿದ್ದಾರೆ. ಸೊ ಇದನ್ನು ಕೂಡ ಹಲವಾರು ಜನರಿಗೆ ಹೆಲ್ಪ್ ಆಗುತ್ತೆ. ಯಾಕಂದರೆ ಪಿಂಚಣಿ ಜಾಸ್ತಿ ಆಗ್ತಾ ಇರುತ್ತೆ. ಪಿಂಚಣಿ ಮ್ಯಾಕ್ಸಿಮಮನ್ನು ಇನ್ಕ್ರೀಸ್ ಮಾಡಿರೋದ್ರಿಂದ ನಿಮ್ಗೇನು ಪಿಂಚಣಿ ಸಿಗ್ತಿರುತ್ತೋ ಅದು ಜಾಸ್ತಿಯಾಗಿ ಸಿಗುತ್ತೆ. ಈ ಪರಿಷ್ಕರಣೆಯು ಅನುದಾನಿಕ ಶಿಕ್ಷಣ ಸಂಸ್ಥೆ ಮತ್ತು ಸ್ಥಳೀಯ ಸಂಸ್ಥೆಗಳ ನೌಕರರು, ವಿಶ್ವವಿದ್ಯಾಲಯಗಳ ಬೋಧಕೇತರ ಸಿಬ್ಬಂದಿಗೂ ಅನ್ವಯ ಆಗುತ್ತೆ. ಅಂದರೆ ಎಲ್ಲರಿಗೂ ಅನ್ವಯ ಆಗುತ್ತೆ. ಬರೀ ಗೌರ್ಮೆಂಟ್ ಆಫೀಸಲ್ಲಿ ಕೆಲಸ ಮಾಡೋರಂತಲ್ಲ, ಗೌರ್ಮೆಂಟ್ ಟೀಚರ್ಸ್ಗೆ, ಗೌರ್ಮೆಂಟ್ ಪ್ರೊಫೆಸರ್ಸ್ಗೆ ಎಲ್ಲರಿಗೂ ಅನ್ವಯ ಆಗುತ್ತೆ. ಯಾವುದ್ಯಾವುದೋ ಒಂದು ಗೌರ್ಮೆಂಟ್ ರಿಜಿಸ್ಟರ್ಡ್ ಅಂತ ಇರುತ್ತೋ ಅದೆಲ್ಲದಕ್ಕೂ ಅನ್ವಯ ಆಗುತ್ತೆ. ತಿಂಗಳ ಪಿಂಚಣಿಯನ್ನು ಮೂಲ ವೇತನದ 50% ಅನ್ವಯ ಆಗುತ್ತದೆ. ಕುಟುಂಬ ಪಿಂಚಣಿಯನ್ನು 30% ಮುಂದುವರಿಸಿದೆ. ಅಂದರೆ ನಾನು ಇದನ್ನು ಆಲ್ರೆಡಿ ನಾನು ಹಳೆ ವೀಡಿಯೋಸಲ್ಲೂ ಹೇಳಿದ್ದೆ, ಅದೇ ಥರ ಆರ್ಡರ್ ಮಾಡಿದ್ದಾರೆ. ಏನಂದರೆ ನೀವು ರಿಟೈರ್ಡ್ ಆಗ್ತಾ ನಿಮ್ಮ ಸ್ಯಾಲ್ರಿ ಎಷ್ಟಿರುತ್ತೋ ಅದರ 50%ಅನ್ನು ನಿಮಗೆ ಪೆನ್ಷನ್ ಆಗಿ ಸಿಗುತ್ತೆ. ಒಂದು ವೇಳೆ ಯಾರು ಪಿಂಚಣಿದಾರರಾಗಿರ್ತಾರೋ ಅವರೇನಾದ್ರು ತೀರಿ ಹೋಗಿದರೆ ಅವ್ರ ಕುಟುಂಬಕ್ಕೆ ಪಿಂಚಣಿ ಸಿಗುತ್ತಲ್ಲ, ಅವ್ರ ಕುಟುಂಬಕ್ಕೆ ಏನು ಪೆನ್ಷನ್ ಸಿಗುತ್ತೆ ಅದು 30% ಸಿಗುತ್ತೆ. ಆ ಪರ್ಸನ್ ರಿಟೈರ್ಡ್ ಆಗ್ತಾ ಎಷ್ಟೇ ಇರುತ್ತೋ ಅವ್ರ ಸ್ಯಾಲ್ರಿ ಅದರ 30% ಅಷ್ಟು ಅವರ ಫ್ಯಾಮಿಲಿಗೆ ಸಿಗುತ್ತೆ. ಅವರೇ ಖುದ್ದಾಗಿ ತಗೊಳ್ತಾ ಇದ್ದರೆ ಅವರಿಗೆ 50% ಅಷ್ಟು ಸಿಗುತ್ತೆ. ಹಾಗೂ ಪಿಂಚಣಿಯು ಕನಿಷ್ಠ 13,500ರಿಂದ 1,20,600 ನಿಗದಿ ಮಾಡಿತ್ತು. ನಾನು ಆಲ್ರೆಡಿ ಹೇಳಿದಾಗೆ ಮಿನಿಮಮ್ಗೆ 30,500 ಪೆನ್ಷನ್ ಸಿಕ್ಕಿದ್ರೆ ಮ್ಯಾಕ್ಸಿಮಮ್ ಅಪ್ ಟು 1,20,600 ಪೆನ್ಷನ್ ಹೋಗುತ್ತೆ. 70ರಿಂದ 80 ವರ್ಷ ವಯಸ್ಸಿನ ಪಿಂಚಣಿದಾರರಿಗೆ ಮೂಲ ಪಿಂಚಣಿ ಹೆಚ್ಚುವರಿ 10% ಹೆಚ್ಚಳ ಮಾಡಲಾಗಿದೆ. ಅಂದರೆ ನಿಮಗೇನು ಪೆನ್ಷನ್ ಸಿಗ್ತಿರುತ್ತೋ ಅದರ ಬೇಸಿಕ್ ಪೇ ಮೇಲೆ 10% ಎಕ್ಸ್ಟ್ರಾ ಸಿಗುತ್ತೆ. ನೀವು 70ರಿಂದ 80 ವರ್ಷದವರಾಗಿದ್ದರೆ, ಆ ಏಜ್ ಗ್ರೂಪ್ ಅವರಾಗಿದ್ದರೆ. ಸೊ ಇದನ್ನು ಕೂಡ ನಾನು ಕ್ಯಾಲ್ಕುಲೇಷನನ್ನು ನನ್ನ ಚಾನಲ್ನಲ್ಲಿ ಮಾಡಿ ತಿಳಿಸಿದ್ದೀನಿ. ಇನ್ನೂ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೂ ದಯವಿಟ್ಟು ಇದನ್ನು ನಿಮ್ಮ ಕಲೀಗ್ಸ್ಗೆಲ್ಲ ಶೇರ್ ಮಾಡಿ, ಆವಾಗ ಅವ್ರಿಗೆ ಕೂಡ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ. ಧನ್ಯವಾದಗಳು.